2019 ಮಹಾ ಚುನಾವಣೆ ಮೋದಿ ವರ್ಸಸ್ ಇತರರು ಅಲ್ಲ, ಅದು ಮೋದಿ ವರ್ಸಸ್ ಸಂವಿಧಾನ, ಮೋದಿ ವರ್ಸಸ್ ಡೆಮೋಕ್ರಸಿ, ಈ ರೀತಿಯಾದಂಥ ವ್ಯಾಖ್ಯಾನ ಶುರುವಾಗಿದೆ. ಖುದ್ದು 2019 ಚುನಾವಣೆಯ ಸ್ವರೂಪ ಮತ್ತು ಯಾಕೆ ಮಹಾಗಠಬಂಧನ ರಚನೆ ಆಯಿತು, ಹಾಗಿದ್ರೆ ಈ ಹಂತದಲ್ಲಿ ಮಹಾಗಠಬಂಧನದ ಭವಿಷ್ಯ ಏನು, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಎಚ್.ಡಿ. ದೇವೇಗೌಡರ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರಪ್ಪ. ಮಹಾಗಠಬಂಧನ್ ಅನ್ನುವಂಥದ್ದು ಮಹಾ ಮಿಲಾವಟ್. ಮೋದಿನ ವಿರೋಧಿಸ್ತಾನೆ ಭಾರತವನ್ನು ವಿರೋಧಿಸ್ತಾ ಇದ್ರಿ ತಾವು. ರಾಷ್ಟ್ರ ಪ್ರೇಮ ಮೋದಿಯವರು ಒಬ್ಬರಿಗೆ ಇದೆ ಅಂತ ಹೇಳಿ ಏನಾದರೂ ಜನಗಳನ್ನು ಈ ರೀತಿ ಶಬ್ದ ಪ್ರಯೋಗ ಮಾಡೋದ್ರಿಂದ ಮೆಚ್ಚಿಸ್ತೀನಿ ಅಂತ ಹೇಳಿದರೆ ಯಾರೂ ಅಷ್ಟೊಂದು ದಡ್ಡರಲ್ಲ. ಇವತ್ತು 130 ಕೋಟಿ ಜನ ಇದ್ದಾರೆ. ಈ ದೇಶದ ಆಗು ಹೋಗುಗಳ ಬಗ್ಗೆ ಪ್ರತಿಯೊಬ್ಬರೂ ಯೋಚನೆ ಮಾಡ್ತಾರೆ. ಏನು ಮೋದಿ ಆ ಸ್ಥಾನದಲ್ಲಿ ಕೂತಿದ್ದಾಕ್ಷಣ ಮೋದಿ ಒಬ್ಬರಿಗೆ ದೇಶ ಪ್ರೇಮ ಇದೆ, ಬೇರೆಯವರಿಗಿಲ್ಲ ಅನ್ನೋ ಒಂದು ಆ ಭಾವನೆನೇ ಮೊದಲು ತಪ್ಪು. ಆ ಕನ್ಕ್ಲೂಷನ್ ಬಂದಿದ್ದಾರ ಅಂತ ನಾನು ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದ್ದೇನೆ. ಅವ್ರ ಮಾತಿನ ದಾಟಿ ಹಿಂದಿದ್ದರೆ ಯಾರೇನೂ ಮಾಡಲಿಲ್ಲ. ಎಲ್ಲ ನಾನೇ ಮಾಡ್ತಾ ಇದ್ದೇನೆ. 5 ವರ್ಷದಲ್ಲಿ ನವ ಇಂಡಿಯಾನ ಮಾಡಿದ್ದೆಲ್ಲ ಶಬ್ದ ಪ್ರಯೋಗ ಮಾಡ್ಕೊಳ್ಬಹುದು. ನೀವು ಇಂಡಿಯಾ ಅದೇ ಹೊಸ ಇಂಡಿಯಾನೇ, ಅದೇ ನವ ಅಂತ ಹೇಳಿದೆ ಅಂದರೆ ಅದು ನೀವು. ಅದರಿಂದ ಏನಾಗುತ್ತೆ ಅಂದರೆ ಒಂದ್ಸರಿ ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಪದೇ ಪದೇ ಆ ಶಬ್ದ ಪ್ರಯೋಗ ಮಾಡಿದಾಗ ಜನಗಳು ಆ ಶಬ್ದ ಪ್ರಯೋಗದ ಬಗ್ಗೆ ಮಹತ್ವ ಏನಿದೆ ಅದು ಹೊರಟೋಗುತ್ತೆ. ಇದಿಷ್ಟು ನಾನು ಅನುಭವದ ಮಾತು ಹೇಳ್ತೀನಿ. ನಾನು ಅವ್ರಿಗಿಂತಲೂ 25 ವರ್ಷ ದೊಡ್ಡವನಿದ್ದೇನೆ. ದಯಮಾಡಿ ಯಾರು ತಪ್ಪು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಸುದೀರ್ಘವಾದ ರಾಜಕಾರಣ ಮಾಡಿದ್ದೇನೆ, ಸುಮಾರು 58 ವರ್ಷ. ಹಾಗೆ ಅವರು ಮೋದಿಯವರು ಗಠಬಂಧನ ಬಗ್ಗೆ ವ್ಯಾಖ್ಯೆ ಮಾಡೋದು, ಮಹಾಗಠಬಂಧನ ಬಗ್ಗೆ ವ್ಯಾಖ್ಯೆ ಮಾಡೋದು, ಅದೆಲ್ಲ ಕೆಲವು ಶಬ್ದಗಳು ಅವ್ರಿಗೂ ವಿಹಿತ ಅಲ್ಲ. ಬೇರೆಯವ್ರಿಗೂ ಮಾತಾಡೋಕೆ ಬರುತ್ತೆ. ಲಘುವಾಗಿ ಒಬ್ಬ ಪ್ರಧಾನಮಂತ್ರಿ ಮಾತನಾಡುವಾಗ ಬೇರೆಯವ್ರಿಗೂ ಕುಂಕು ಮಾತುಗಳನ್ನು ಆಡೋದ್ರಿಂದ ಜನಸಾಮಾನ್ಯರು ಮೆಚ್ಚಿಕೊಳ್ತಾರೆ ಅಂತ ತಗೊಳಕ್ಕೆ ಹೋಗಬೇಡಿ. ನನ್ನಿಂದನೇ ಈ ದೇಶ ಉದ್ಧಾರ ಆಗೋದು. ಎಷ್ಟು ದೂರ ಹೋಗಿ ಮಾತಾಡಿದ್ರು ಅಂದರೆ, ಒಂದು ಶೂ ಇಲ್ಲ ನಮ್ಮ ಸಿಪಾಯಿಗೆ, ಒಂದು ಜಾಕೆಟ್ ಇಲ್ಲ, ಅವರು ಅಂತ ಹಿಮದಲ್ಲಿ ಹೋರಾಟ ಮಾಡಲಿಕ್ಕೆ ನಾನು ಇದನ್ನೆಲ್ಲ ಮಾಡಬೇಕಾಗಿ ಬಂತು ಅಂತ ಮೊನ್ನೆ ಹೌಸ್ನಲ್ಲಿ ಹೇಳಿದರು. ಅಷ್ಟು ದೂರ ಹೋಗಬಾರ್ದು. ಕಾರ್ಗಿಲ್ ಯುದ್ಧ ಮಾಡಿದಾಗ ಬರೀ ಕಾಲು ಯುದ್ಧ ಮಾಡಿದ್ರೆ ನಮ್ಮ ಸೇನಾನಿಗಳು ಈ ಥರ ಮಾತಾಡೋದ್ರಿಂದ ಲಘುವಾದ ಭಾವನೆಗಳು ಅಂತ ಜನ ತಿಳ್ಕೊಳ್ತಾರೆ. ಇಲ್ಲ ಮಾತಾಡಬಾರ್ದು. ತಮಿಳುನಾಡಿನ ಪ್ರವಾಸದಲ್ಲಿ ಒಂದು ಭಾಷೆ ಬಳಸ್ತಿರೋರು, ನಮ್ಮ ಪ್ರತಿಪಕ್ಷಗಳ ಭಾಷೆಯನ್ನ ಪಾಕಿಸ್ತಾನ ಮಾತಾಡ್ತಾ ಇದೆ, ನಮ್ಮ ಪ್ರತಿಪಕ್ಷಗಳು ಅವರಿಗೆ ಫುಡ್ ಆಗ್ತಾ ಇದ್ದಾರೆ ಅಂದ್ರೆ ಮೋದಿ ಅವ್ರ ವಿರುದ್ಧ ಮಾತಾಡಿದ್ರೆ ಮೋದಿಯವರು ಹೇಳಿದ್ದೆಲ್ಲ ಸರಿ ಅಂತ ಹೇಳಿ ಒಪ್ಕೊಳ್ಳಿಕ್ಕೆ ಯಾರು ತಯಾರಿಲ್ಲ. ಮೊದಲನೇದು, ಈ ದೇಶದಲ್ಲಿ ಇವತ್ತೇನಾದರೂ 1971 ಪಾಕಿಸ್ತಾನ ಯುದ್ಧ, ಎಮರ್ಜೆನ್ಸಿ 6 ಬಂದು 71 ಬಾಂಗ್ಲಾದೇಶ್ ಯುದ್ಧ ಆದಾಗ ಇಂದಿರಾ ಗಾಂಧಿಯವರು ಅಧಿಕಾರದಲ್ಲಿದ್ದರು. ಜಯ ಸಿಕ್ತು ನಮಗೆ. ಅವತ್ತು ಕೂಡ ದೇಶ ಒಗ್ಗಟ್ಟಾಗಿ ಇದ್ರು. ಈ ದೇಶದ ರಕ್ಷಣೆಗೆ ಎಲ್ಲರ ಹೃದಯದಲ್ಲಿ ನಮ್ಮ ಸೇನಾನಿಗಳು ಸೈನ್ಯ ಆತ್ಮಾಹುತಿ ಮಾಡಿಕೊಂಡು ಬಲಿದಾನ ಅವರು ಏನು ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ. ಮೊದಲು ಮೋದಿಯಿಂದ ಹಿಡಿದು ಸಾಮಾನ್ಯ ಪ್ರಜೆ ಇದನ್ನೆಲ್ಲ ಕಣ್ಣೀರು ಹಾಕ್ತಾನೆ. ಬರೀ ಮೋದಿಯವರು ಒಬ್ಬರಿಗೆ ಎಲ್ಲ ಬರೋದು. 130 ಕೋಟಿ ಜನ ದೇಶಭಕ್ತರೇ. ಯಾರು ಹೇಳ್ತಾರ್ರಿ? ಈಗ ಪಾಕಿಸ್ತಾನ ಯುದ್ಧ 71 ಮಾಡಿದಾಗ ಬಿಜೆಪಿ ಇತ್ತೆ ಅಲ್ಲ, ವಾಜಪೇಯಿ ಬಿಜೆಪಿ ಬಂದಿದ್ದು ದೇಶಕ್ಕೆ ಎಮರ್ಜೆನ್ಸಿ ಬಂದಾಗ ಜನಸಂಘ ಆಯಿತು. ಪ್ಲೀಸ್ ಹಿಯರ್ ಮಿ. ಅವತ್ತು ಎಷ್ಟು ಶಕ್ತಿ ಇತ್ತು ಈ ಬಿಜೆಪಿದು ಜನಸಂಘ. ಅವತ್ತು
ಜನಸಂಘ ಹೋಗಿ ಭಾರತೀಯ ಜನತಾ ಪಾರ್ಟಿ ಆದದ್ದು 1989ರಲ್ಲಿ. ನನಗೆ ಇತಿಹಾಸ ಗೊತ್ತಿದೆ. ವಾಜಪೇಯಿ ವಿರೋಧ ಪಕ್ಷದ ನಾಯಕರಾಗೇ ಇದ್ದರು. ಎಂದೂ ಅವರು ಲಘುವಾದ ಮಾತನಾಡಿಲ್ಲ. ನಾನು ಕಳೆದ 28 ವರ್ಷದಿಂದ ಮಧ್ಯೆ ಒಂದು 18 ತಿಂಗಳು ಬ್ರೇಕ್ ಆಗಿತ್ತು. ವಿರೋಧ ಪಕ್ಷದಲ್ಲೇ ಕೂತಿದ್ದೀನಿ. 10 ತಿಂಗಳು ಪ್ರೈಮ್ ಮಿನಿಸ್ಟರ್ ಆಗಿದ್ದು ಬಿಟ್ಟರೆ ಬಾಕಿ ಎಲ್ಲ ಕಾಲ ವಿರೋಧ ಪಕ್ಷದಲ್ಲೇ ಕೂತಿದ್ದೇನೆ. ನಿಜವಾಗೂ ಒಂದು ಶಬ್ದ ಬಳಕೆ ಮಾಡ್ತೀನಿ, ಎಲ್ಲಿಂದ ಎಲ್ಲಿಗೆ. ನನಗೆ ಎರಡೂ ನೋಡ್ತಾ ಇದ್ದೇನೆ. ಮೋದಿಯವರು ಮಾತಿನಿಂದ ತನ್ನ ದೇಶ ಪ್ರೇಮವನ್ನು ತೋರಿಸ್ತಾರೆ ಅಂದರೆ, ಹಾಗಿದ್ರೆ ಈ ದೇಶದಲ್ಲಿ ಇದ್ರೆ ಎಲ್ರಿಗೂ ಕಾರ್ಗಿಲ್ ಯುದ್ಧ ಮಾಡಿದ್ದು ವಾಜಪೇಯಿ ಕಾಲದಲ್ಲಿ ಅವರಿಗೆ ದೇಶ ಪ್ರೇಮ ಇಲ್ವೇ? ಅಥವಾ ಅದ್ವಾನಿಯವರಿಗೆ ದೇಶ ಪ್ರೇಮ ಇಲ್ವೇ? ಅಥವಾ ಸೋನಿಯಾ ಗಾಂಧಿಯವರಿಗೆ ದೇಶ ಪ್ರೇಮ ಇಲ್ವೇ? ರಾಹುಲ್ ಗಾಂಧಿಗೆ ದೇಶ ಪ್ರೇಮ ಇಲ್ವೇ? ಈ ಒಂದು ಪ್ರಾದೇಶಿಕ ಪಕ್ಷಗಳಿಗೆ ದೇಶ ಪ್ರೇಮ ಇಲ್ಲ ಅನ್ನೋದನ್ನ ಇವರು ಹೊಸದಾಗಿ ಬಾಟ ಹೇಳಬೇಕಾಗಿಲ್ಲ. ಪ್ರತಿಯೊಬ್ಬರಿಗೂ ಇದೆ. ಅಧಿಕಾರದಾಗ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಮಾತನಾಡಬಹುದು. ದೇವೇಗೌಡರು ಒಂದು ವರ್ಷದಲ್ಲಿ ಮಾಡದಂತ ಎಫರ್ಟ್ 5 ವರ್ಷದಲ್ಲಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಆ ಸಮಸ್ಯೆ ಏನಿದೆ, ಬೆಂಕಿ ಚೆಂಡು, ಅದನ್ನ ತಣ್ಣಗೆ ಮಾಡೋದ್ರಲ್ಲಿ ಆ ಜನರು ವಿಶ್ವಾಸ. ಒಂದೇ ನಿಮಿಷ, ನಾನೇ ಮಾಡಿದೆ ಅಂತ ಹೇಳಿ ಯಾಕೆ ಬರ್ತಾ ಇದೆ ಅಂತ. ನೀವು ಆ ಸ್ಥಾನದಲ್ಲಿ ಇದ್ದವರು, ವಾಜಪೇಯಿ ಇದ್ದವರು, VP ಸಿಂಗ್ ಇದ್ರು, IK ಗುಜರಾಲ್, ಚಂದ್ರಶೇಖರ್, ಮನಮೋಹನ್ ಸಿಂಗ್ ಇದ್ರಲ್ಲ. ಅಂದ್ರೆ ತಂಬಿಂಗ್ ಮೆಜಾರಿಟಿ ಇದೆ. ಸೊ ಇದೇ ಒಂದು ಸುಭದ್ರ ಸರ್ಕಾರ, ಸುಸ್ಥಿರ ಸರ್ಕಾರ, ಮಜಬೂತ್. ಇವರು ಮಜಬೂರ್, ದೇವೇಗೌಡರು ಬಂದ್ರೆ ಮಜಬೂರ್ ಅಂತ. ನೀವು ಮಜಬೂರ್ಗೆ ಯಾಕೆ ಆಯ್ಕೆ ಮಾಡ್ತಾ ಇದ್ರಿ? ನಾನು ಮಜಬೂತ್ ಆಗಿದ್ದೀನಿ, ಮಜಬೂತ್ ಸರ್ಕಾರ ಕೊಡಿ ಅಂತ ಕೇಳ್ತಾರದು. ಬಂದೆ. ನಿಮ್ಗೆ 272 ಸ್ಥಾನ ಕೊಟ್ಟಿದ್ದಾರೆ, ಒಪ್ಕೋತೀನಿ. ನೀವು ಇದನ್ನೇ ಹೇಳಿದ್ರಿ. ಈಗ ಘಟಬಂಧನ ಇವೆಲ್ಲ ಕೊಯ್ಲೇಷನ್ ಗೌರ್ಮೆಂಟ್ ದೇಶದ ಅಭಿವೃದ್ಧಿ ಸಾಧಿಸಕ ಆಗೋದಿಲ್ಲ ಅಂತ ನೀವು ಅವ್ರ ಭಾಷಣ, ಪ್ರಾಮಾಣಿಕವಾಗಿ ಹೇಳೋಣ, ಅವ್ರ ಭಾಷಣ ಜನ ಅಧಿಕಾರ ಹಪಾಪಿಗಳ ಒಂದು ಒಕ್ಕೂಟ ಬಂದೆ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾನು ಅವ್ರ ಬಗ್ಗೆ ಲಘು ಮಾತಾಡಕ್ ಹೋಗಲ್ಲ. ಒಂದನ್ನು ಅವ್ರು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಏನು ಈ ದೇಶಭಕ್ತಿ ಅನ್ನೋದು ನಮ್ಮೊಬ್ಬರಿಗೆ ಇದೆ ಅಂತೇಳಿ ಭಾವಿಸ್ಕೊಂಡ್ರೆ ಕಾಂಟ್ರಾಕ್ಟ್ ಅನ್ನೋದು ಅದನ್ನೇ ಅಲ್ಲೇ ಅವರು ಎಡುತ್ತಾ ಇದ್ದಾರೆ. ದೇಶಭಕ್ತಿ ಬಗ್ಗೆ ಪ್ರತಿಯೊಬ್ಬ ಪ್ರಜೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಯುವನ ಹಣ ತಗೊಂಡ್ ಬರ್ತಾ ಇದ್ದಾಗ ಹೇಳ್ತಾನೆ. ಆಟೋ ಡ್ರೈವರ್ ಇಂದ ಹಿಡಿದು ಕೂಲಿ ಮಾಡೋದು ದೇಶಭಕ್ತ ಹೇಳ್ತಾನೆ ಸರ್. ಈಗ ಮೊನ್ನೆ ಒಂದು ಬಾಡಿ ತಂದಾಗ ಇಲ್ಲಿಗೆ, ಇಲ್ಲಿಂದ ಮದ್ದೂರ್ವರೆಗೆ ಎಷ್ಟು ಗಂಟೆ ಟೈಮ್ ತಗೊಂಡ್ರು? ಇದು ದಯಮಾಡಿ ನಾನು ಮಾತ್ರ ದೇಶಭಕ್ತ, ಬಾಕಿ ಇಲ್ಲ. ಬೇಡ, ಸರ್ಟಿಫಿಕೇಟ್ ಹಂಚಬೇಡಿ ಅಂತ ಯಾರು ಅಂದ್ರೆ ದೇಶಭಕ್ತಿ ಪ್ರಮಾಣ ಪತ್ರ ಕೊಡಕ್ ಹೋಗ್ಬೇಡಿ. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ. ಘಟಬಂಧನ್ ಸರ್ಕಾರ, ವಾಜಪೇಯಿ ಅವ್ರದ್ದು 21 ಪಾರ್ಟಿ ಸರ್ಕಾರ. ಅವರು ಪ್ರಯತ್ನ ಮಾಡಲಿಲ್ವೇ? ಯುದ್ಧ ಗೆಲ್ಲಿಲ್ವೇ? ಕಾರ್ಗಿಲ್ ಯುದ್ಧನ ಆಗ ಅವ್ರಿಗೇನು ಶೂಸ್ ಇತ್ತಿಲ್ವೇ? ಇಲ್ಲ, ಇದ್ರ ಅರ್ಥ ಏನಿದೆ? ಈ ತರ ಎಲ್ಲ ಮಾತಾಡಿದ್ರೆ ಅದು ಜನ ಎಷ್ಟು ಮಹತ್ವ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ನೀವು ಹೆದರಿದಿರಿ ಅಂತ, ಮೋದಿಗೆ ಹೆದರಿದಿರಿ. ನಿಮ್ಗೆ ಬೆಳಿಗ್ಗೆ ನೈಟು ಮಧ್ಯಾಹ್ನ ಊಟಕ್ಕೆ ಕೂತು ನಿಂತು ಬರೀ ಮೋದಿ 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 ಅಂತ ಇದ್ರೆ, ಮೋದಿ ಇಂಡಿಯಾ ವಿರೋಧಿಸ್ತಾ ಇದ್ರಿ. ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಸತ್ಯ ಹೇಳ್ತೀನಿ ನಿಮ್ಮ ಹತ್ರ, ತಲೆನೇ ಕೆಡಿಸ್ಕೊಂಡಿಲ್ಲ. ತಪ್ಪು ತಿಳ್ಕೊಬೇಡಿ, ತಲೆನೇ ಕೆಡಿಸ್ಕೊಂಡಿಲ್ಲ. ಯಾಕೆ ಅಂತ ಹೇಳ್ತೀನಿ. ಈಗ ನೂರಾರು ಸಮಸ್ಯೆಗಳಿದಾವೆ ದೇಶದ್ದು. ಇದು ಈ ಟೆರರಿಸ್ಟ್ ಬಗ್ಗೆ ನಿನ್ನೆ ಅಲ್ಲ ಇವತ್ತು ಬಂದು ನಮ್ಮ ಪಾರ್ಲಿಮೆಂಟ್ಗೂ ಹೊಡೆದ್ರು, ಮುಂಬೈನಲ್ಲಿ ಹೊಡೆದ್ರು. ಇದೇನು ಮುಂಬೈ ಮೇಲೆ ಅಟ್ಯಾಕ್ ಆಯಿತು. ಅದಕ್ಕೆ ಹೇಳಿದ್ ನಾನು. ಇಲ್ಲಿ ಮೋದಿಯವರು ಮೊನ್ನೆ, ನಾನು ಲಘುವ ಮಾತಾಡೋದಿಲ್ಲ, ಮೊನ್ನೆ ಘಟನೆ ಆಯಿತು. ನ್ಯಾಷನಲ್ ಹೈವೇನಲ್ಲಿ ಯಾರೋ ಒಬ್ಬ ಹುಡುಗ ಬಂದು ಹೊಡೆದರೆ ಇರೋದ್ರ ಮೇಲೆ ಚರ್ಚೆ ಮಾಡೋದಕ್ಕೆ ಹೋಗಲ್ಲ ನಾನು. ಈಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು ಅಂತಲೂ ಹೇಳಿದ್ರೆ ದೇವೇಗೌಡರೇನೋ ಒಂದು ಇದನ್ನ ಹೇಳ್ತಾರೆ ಅಂತ ಹೇಳ್ತಾರೆ. ನಾನು ಅದನ್ನ ಹೇಳಿ, ನನಗೆ ಗೊತ್ತಿದೆ ನನಗೆ ಇದೇನು ಅಂತ ಹೇಳಿ. ಅಲ್ಲಿ ನಾನು ಅದನ್ನ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಮೇಲೆ ನೀವು ಸಾಕ್ಷಿ ಕೇಳ್ತೀರಿ. ಒಂದು ನಿಮಿಷ ಬಂದೆ. ಸ್ಟ್ರೈಕ್ ಮಾಡಿದ ಮೇಲೆ ಈ ಘಟನೆ ನಡೆದು 9 ತಿಂಗಳು 10 ತಿಂಗಳು ಆದ್ಮೇಲೆ ಇದ್ರ ಮಧ್ಯೆ ಏನಾರ ಘಟನೆ ಇತ್ತಾ? ಇಲ್ಲ. ಅಂದ್ರೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿನ ಈ ವಾತಾವರಣ ಎಲೆಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ನನಗೆ ಅವ್ರು ಮಾಡಕ್ ಟ್ರೈ ಮಾಡ್ತಿದ್ದಾರೆ, ಇಲ್ಲ ಅಂತ ಇಲ್ಲ. ಯಾಕೆ ಅಂತ ಕೇಳಿ,
ಯಡಿಯೂರಪ್ಪನವ್ರು ಏನು ಹೇಳಿದ್ರು, ಇದ್ರ ಬಗ್ಗೆ ದೊಡ್ಡ ಚರ್ಚೆ ಆಯ್ತು. 22 ಸೀಟು. ನಾನು ಹೇಳಲೂಬಾರ್ದು, ಅವ್ರ ಹೆಸರು ತೆಗಿಲೂಬಾರ್ದು. ಆದರೆ ಅವರೊಬ್ರು ಹಿರಿಯ ಮುಖಂಡರು ಲಘುವಾಗಿ ಮಾತಾಡೋದಿಲ್ಲ. ಇದು ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ನೀವು ದಾಳಿ ಆಗಿದ್ದು ಸಂಭ್ರಮಿಸಿ ಬಿಡುತ್ತಾ ಇಲ್ಲ, ಒಂದು ಸಮುದಾಯಕ್ಕೆ ನೋವಾಗುತ್ತೆ. ಈ ದಾಳಿ ಮಾಡೋರು ನಮ್ಮ ದೇಶದ ಮುಸ್ಲಿಮ್ಸ್ ಯಾರು ಅಲ್ಲ, ದಯಮಾಡಿ ಹೊರಗಡೆಯಿಂದ ಬಂದಿದ್ದಾರೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಪಾಕಿಸ್ತಾನ್ ಬಾರ್ಡರಿಂದಲೇ ಬಂದಿರಬಹುದು, POK ಮಾರ್ಗವಾಗಿ ಬಂದಿರಬಹುದು. ಆ ದಾಳಿ ಆದ್ಮೇಲೆ ಹೊತ್ತು ಇಡೀ ರಾಷ್ಟ್ರ ಮಂಬಲ ಮರಗಿದೆ. 44 ಜನ ಏನಪ್ಪ ಈ ಅಪಾಯ ಅಂತ ಹೇಳಿ, ನೋ ಕ್ಯಾಸ್ಟ್, ನೋ ರಿಲಿಜಿಯನ್, ನೋ ಕ್ಲಾಸ್, ಇಲ್ಲ ಲೇಬರ್ ಇಂದ ಹಿಡಿದು ಟಾಪ್ ಎಲ್ಲರೂ ಕೂಡ ಇದಕ್ಕೆ ಮಂಬಲ ಮರಗಿದ್ದಾರೆ. ಅದಕ್ಕೆ ಮೋದಿಯವ್ರಿಗೆ ಎಲ್ಲರೂ ಬೆಂಬಲ ಕೊಡ್ತೀವಿ ಅಂತ ಸರ್ಕಾರಕ್ಕೆ. ಮೋದಿಯವ್ರ ಪ್ರಶ್ನೆ ಅಲ್ಲ, ಸರ್ಕಾರಕ್ಕೆ. ದೇಶದ ಪ್ರಧಾನಮಂತ್ರಿನ ಲಘುವಾಗಿ ಮಾತಾಡೋದಿಲ್ಲ, ಅವರಿಗೆ ಬಿಡ್ತಾನೆ. ಇದರಿಂದ ಪ್ರಯೋಜನ ಆಗಲ್ಲ. ಒಂದು 4 ದಿನ ನಿಮ್ಮ ಮನಸ್ಸಿಗೆ ಚುನಾವಣಾ ಅಸ್ತ್ರ ಮಾಡ್ಕೊಳಕ್ ಹೊರಟ್ರೆ ಅದ್ರಿಂದ ಉಪಯೋಗ ನೋಡ್ತಾರೆ ನೀವು. ಹಾಗೇನೆ ಇದು ಪ್ರಯೋಜನಕ್ಕೆ ಬರಲ್ಲ. ಅವ್ರು ತಿಳ್ಕೊಂಡಿರ್ಬೋದು. ನನ್ನ ಅನುಭವದ ಮಾತು ಹೇಳ್ತೇನೆ. ಕಾರ್ಗಿಲ್ ಯುದ್ಧ ವಾಜಪೇಯಿ ಗೆದ್ರು, ಎಲೆಕ್ಷನ್ ಏನಾಯ್ತು ಹಾಸನ ಬೆಂಗಳೂರಲ್ಲಿ ಯಾವ್ದು? ನಾನು ಮೊದಲನೇದು ಹೇಳ್ತೀನಿ, ಹಾಸನ ಇವತ್ತು ಒಂದೇ ಮಾತು ಹೇಳ್ತೀನಿ. 58 ವರ್ಷ ಆಯಿತು. ನಾನು ನನ್ನ ಜಿಲ್ಲೆ ಜನ ಬೆಳೆಸಿದ್ದಾರೆ, ಸಾಕಿದ್ದಾರೆ ರಾಜಕೀಯವಾಗಿ. ಒಂದ್ಸಾರಿ ನನ್ನ ತಪ್ಪಿಂದ ಶಿಕ್ಷೆ ಆಗಿದೆ, ಅವರಿಂದ ಅಲ್ಲ. 18 ತಿಂಗಳಲ್ಲಿ ಒಳಗ ಶಿಬಿರದಲ್ಲಿ ಲೀಡು 18,000 ಹೋದಿಲ್ಲ, ಹೊಡೆದಾಕಿ 29,000 ಲೀಡ್ ಕೊಟ್ಟರು. ಬೆಳೆಸಿದ್ದಾರೆ. ಒಂದ್ಸಾರಿ ತೊಂದರೆ ಆದಾಗ ಕನಕಪುರದವ್ರು ನನ್ನ ಮೇಲೆ ಎತ್ಕೊಂಡ್ರು. ನಾನು CM ಆದಾಗಲೂ ರಾಮನಗರದಲ್ಲಿ ಮೇಲೆ ಎತ್ಕೊಂಡ್ರು. ಇರೋ ವಿಷಯ ಹೇಳಿದೆ. ಇದೇನೋ ವಿಧಿ ಆಟ. ಒಬ್ಬ ಮಗ ಅಲ್ಲಿ ಸೆಟ್ಲ್ ಆಗಿದ್ದಾನೆ, ಇನ್ನೊಬ್ಬ ಮಗ ಇಲ್ಲಿ ಸೆಟ್ಲ್ ಆಗಿದ್ದಾನೆ. ನನಗೆ ಈಗ 86 ವರ್ಷ ವಯಸ್ಸು. ನನಗೆ ನಾನೇ ಲೆಕ್ಕ ಹಾಕಿಡ್ತೀನಿ. ಇಷ್ಟು ವರ್ಷ ದಣಿದಿದ್ದೀನಿ, ದುಡಿದಿದ್ದೀನಿ. ನಾನು ನನ್ನ ಕೈಲಾದ ಮಟ್ಟಿಗೆ ನನ್ನ ದೇಶಕ್ಕೆ ಕಿಂಚಿತ್ ಕೆಲಸ ಮಾಡಿದ್ದೀನಿ. ಇದ್ರ ಮಧ್ಯೆ ಮತ್ತೆ ಇನ್ನು ಅಪೇಕ್ಷೆ ಮಾಡೋದು ಬೇಡ ಅಂತ ಹೇಳಿ ಬಂದೆ. ನೇರವಾಗಿ ಹೇಳಿದೆ, ಇಲ್ಲೇನು ಕದ್ದು ಮುಚ್ಚಿ ಇಲ್ಲ. ಇನ್ನೂ ಆ ತೀರ್ಮಾನಕ್ಕೆ ಬಂದಿಲ್ಲ ನಾನು. ಯಾಕೆ ಅಂತ ಕೇಳಿ. ಕೆಲವರು ಏನು ಹೇಳ್ತಾರೆ, ದೇಶದ ಹಲವಾರು ಜನ ಮುಖಂಡರುಗಳು ಈ ಸ್ಟೇಟ್ಮೆಂಟ್ ಕೊಟ್ಟರು, ಈ ಕರ್ನಾಟಕದಿಂದ ಪ್ರಧಾನಮಂತ್ರಿ ಆಗೋ ಯೋಗ ಇದೆ. ಇಲ್ಲ, ಬಂದೆ ಕೇಳಿಯಪ್ಪ. ಈಗ ಆ ಥರದ್ದು ಯಾವುದು ಇಲ್ಲ. ಇಲ್ಲಿ ಇರೋ ವಿಷಯ ಹೇಳಬೇಕಾಗತ್ತೆ. ನಾವು ರಾಹುಲ್ ಗಾಂಧಿ ಬಗ್ಗೆ ದೇಶದಲ್ಲಿ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅನ್ನೋ ಅಭಿಪ್ರಾಯವೂ ಇದೆ. ಹೇಳ್ತೀನಿ, ಉತ್ತರ ಪ್ರದೇಶದಿಂದ ಪ್ರೈಮ್ ಮಿನಿಸ್ಟರ್ ಆಗೋ ಯೋಗ ಇದೆ. ಬಂದೆ ಕಮಿಂಗ್ ಟು ದಿ ಪಾಯಿಂಟ್. ಇದು ನಾನು ಕೊಯ್ಲೇಷನ್ ಸರ್ಕಾರ ಇಲ್ಲಿ ಮಾಡಿರೋದ್ರಿಂದ, ಅವರು ನಮ್ಮ ಮಗನ ಮುಖ್ಯಮಂತ್ರಿ ಮಾಡಿರೋದ್ರಿಂದ, ನಾನು ರಾಹುಲ್ ಗಾಂಧಿಯವರಿಗೆ ಅವಕಾಶ ಬಂದರೆ ನಂದು ಪೂರ್ಣವಾಗಿ ನಮ್ಮ ಪಕ್ಷ, ನಾನು ಇರಲಿ ಹೋಗಲಿ ಅಲ್ಲಿ ಪಾರ್ಲಿಮೆಂಟಲ್ಲಿ, ನನ್ನ ಪಕ್ಷ ಪೂರ್ಣವಾಗಿ ನಾವು ಬೆಂಬಲ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಸಪೋರ್ಟ್, ಎರಡನೇ ಮಾತೇ ಇಲ್ಲ. ಬಟ್ ಅದರ್ ರೀಜನಲ್ ಪಾರ್ಟೀಸು ಅವ್ರವ್ರದೇ ಭಾವನೆ ಇರ್ಬೋದು. ಮಮತಾ ಬ್ಯಾನರ್ಜಿ, ಅವ್ರವ್ರದೇ ಭಾವನೆ ಇರ್ಬೋದು. ನಾಯ್ಡು, ಏಕೆಂದ್ರೆ ಎಲ್ರಿಗೂ ಅರ್ಹತೆ ಇದೆ, ದೇಶ ಆಳೋ ಅನುಭವ ಇದೆ. ಬರೀ ನನಗೊಬ್ಬನಿಗೆ ಅಂತ ಹೇಳಿ ಭಾವಿಸ್ಕೋಬೇಡಿ. ಎಲ್ಲರಿಗೂ 30, 40, 42, 43 ಸೀಟ್ ಕೆಲವು ರಾಜ್ಯಗಳಲ್ಲಿದ್ದಾವೆ. ಆದ್ದರಿಂದ ಆ ಮುಖಂಡರುಗಳು ಲಘುವಾಗಿ ನಾನು ಮಾತಾಡೋದಿಲ್ಲ. ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡೋ ಅರ್ಹತೆ ಇದೆ. ಚಂದ್ರಬಾಬು ನಾಯ್ಡು 2 ವರ್ಷ ಆಯ್ತಪ್ಪ. ಅದರಿಂದ ಇವೆಲ್ಲ ಮಾತಾಡಬಾರ್ದು. 2 ಕ್ವಿಕ್ ಕ್ವೆಶ್ಚನ್ ಕೊನೆ ಅಂತ ಬಂದಿದೆ. ದೇವೇಗೌಡರು ಚುನಾವಣೆಗೆ ನಿಲ್ತಾರ ಅಥವಾ ಚುನಾವಣಾ ರಾಜಕಾರಣಕ್ಕೆ ನಿವೃತ್ತಿವನ? ನಾನು ಅಲ್ಲಿ ಕೊನೆಯ ಭಾಷಣ ಈ ಪಾರ್ಲಿಮೆಂಟ್ ಮುಕ್ತಾಯ ಆದಾಗ ನಾನು ದಿಸ್ ಮೇ ಬಿ ಮೈ ಲಾಸ್ಟ್ ಸ್ಪೀಚ್ ಅಂತ ಹೇಳಿದೆ. ಸ್ಪೀಕರ್ ನನ್ನ ಕರೆದು ಊಟಕ್ಕೆ ಕರೆದಿದ್ರು ಮನೆಗೆ. ಯಾಕೆ ಹೇಳ್ತೀರಿ ನೀವು ಅಂದರು. ಬಹಳ ಪ್ರೀತಿಯಿಂದ ಹೇಳಿದರು ಸ್ಪೀಕರ್. ಯಾಕೆ ಹೇಳ್ತೀರಿ ನೀವು ಹಾಗೆಲ್ಲ ಹೇಳಬಾರದು. ನೀವು ಯಾರು ಹೇಳೋದಕ್ಕೆ? ನನ್ನ ರಾಷ್ಟ್ರದ ಅನೇಕ ಜನ ಮುತ್ಸದ್ದಿ ಮುಖಂಡರುಗಳು
ನೀನು ಪಾರ್ಲಿಮೆಂಟಲ್ಲಿ ಇದ್ರೆ ಒಳ್ಳೇದು, ಪ್ರಧಾನಮಂತ್ರಿ ಆಗೋದು ಬಿಡೋದು ಬೇರೆ ಅಭಿಪ್ರಾಯ ಇದೆ ಹೇಳ್ತಾರೆ. ಹಾಗಾದ್ರೆ ನಾನು ಅದಕ್ಕೆ ಇನ್ನೂ ಅಂದ್ರೆ ಪೆಂಡಿಂಗ್ ಇದೆ. ಬಂದೆ, ಇನ್ನೂ ನಾನು ಮಣದಿಲ್ಲ. ನಾನಾಗಲೇ ಹಾಸನದಲ್ಲಿ ನನ್ನ ಮೊಮ್ಮಗ ನಿಲ್ತಾನಿದ್ಲೇ ಹೇಳಿದ್ದೇನೆ. ಸೊ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ನಿಲ್ಲದು ಇವತ್ತಿಂದ ಅಲ್ಲ, ಅವನು ಈಗಿಲ್ಲ, ಇವತ್ತು ನೀವು ಹೇಳ್ತಾ ಇರೋದು ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ನಿಲ್ತಾರೆ. 10 ವರ್ಷ. ಆಗ ದೇವೇಗೌಡರು ಬೆಂಗಳೂರು ಉತ್ತರದಲ್ಲಿ ನಿಲ್ತಾರೆ. ನೋಡಿ, ನಾನು ಎಲ್ಲಿ ನಿಲ್ಬೇಕು ಬಿಡಬೇಕು ತೀರ್ಮಾನ ಪ್ರಾಮಾಣಿಕ ಮಾಡಿಲ್ಲ. ಈಗ ಮಂಡ್ಯದಲ್ಲೂ ಕರಿಬೋದು, ತುಮಕೂರಲ್ಲೂ ಕರಿಬೋದು, ಬೆಂಗಳೂರು ಉತ್ತರದಲ್ಲೂ ಕರಿಬೋದು, ಮೈಸೂರಲ್ಲೂ ಕರಿಬೋದು. ನನ್ನ ಕುಟುಂಬದಲ್ಲಾಗಲಿ ನನ್ನ ಮಗನ ಹತ್ರ ಆಗಲಿ ಯಾರ ಹತ್ರ ಕೂಡ ಚರ್ಚೆ ಮಾಡಿ ಈ ನಿಮಿಷದವರೆಗೆ. ಸೊ ಮಂಡ್ಯದಲ್ಲೂ ಅವಕಾಶ ಇದೆ, ಮೈಸೂರಲ್ಲೂ ಇದೆ, ಹೇಳ್ತಾರೆ. ನೀವು ಡಿಸೈಡ್ ಮಾಡಿಲ್ಲ. ಈಗ ಹೇಳ್ತಾರೆ, ಸತ್ಯ ಹೇಳೋದಾದ್ರೆ ಹೇಳ್ತಾರೆ. ಯಾರು ಇನ್ನೂ ನನ್ನ ಹತ್ರ ಬಂದು ಅವರವರ ಅಭಿಪ್ರಾಯ ಹೇಳ್ತಾರೆ. ಸಾಜು, ನಾನು ಈ ನಿಮಿಷದವರೆಗೂ ಹಾಗಾದ್ರೆ ನೀವು ಚುನಾವಣೆ ಸ್ಪರ್ಧೆ ಮಾಡೋದನ್ನ ತೀರ್ಮಾನ ಯಾವಾಗ ಆಗುತ್ತೆ? ಒಂದು ವಾರದಲ್ಲಿ. ಒಂದು ಮಾತನ್ನ ಹೇಳ್ತೇನೆ. ಇದು ತೀರ್ಮಾನ ನೋಟಿಫಿಕೇಶನ್ ಆದ್ಮೇಲೆ ಏನ್ ಸನ್ನಿವೇಶ ಬರುತ್ತೋ ಗೊತ್ತಿಲ್ಲ. ನನ್ನ ಮಗನ ಹತ್ರ ಕೂಡ ನಾನು ಮಾತಾಡಿಲ್ಲ. ದೇವೇಗೌಡರ ಇಬ್ಬರು ಮೊಮ್ಮಕ್ಕಳು, ಒಬ್ರು ಪ್ರಜ್ವಲ್ ರೇವಣ್ಣ, ಇನ್ನೊಬ್ರು ನಿಖಿಲ್ ಕುಮಾರಸ್ವಾಮಿ, ಇಬ್ರು ಕೂಡ ಲೋಕಸಭೆ ಚುನಾವಣೆ ನಿಲ್ಲುವ ಯಾವುದೇ ರೀತಿಯ ಗೊಂದಲ ಇಲ್ಲ, ನಿಲ್ತಾರೆ. ನಾನು ಹಿರಿಯನ ಒಂದು ಮಾತು ಹೇಳ್ತೀನಿ, ಇದರಲ್ಲಿ ಗೊಂದಲದ ಪ್ರಶ್ನೆ ಬರೋದಿಲ್ಲ. ಜನಗಳ ತೀರ್ಮಾನಕ್ಕೆ ಬಿಡ್ತೇನೆ. ಇದು ರಾಜ್ಯಸಭೆಗೆ ಕಳಿಸೋ ಪ್ರಶ್ನೆ ಅಲ್ಲ, ಹಿಂಬಾಲಿಂದ ಕಳಿಸೋ ಪ್ರಶ್ನೆ ಇಲ್ಲ. ಅವ್ರು ನಿಂತ್ರೆ ನಿಮ್ದೇನು ವಿರೋಧ ಇಲ್ಲ. ನಾನು ಆಶೀರ್ವಾದ ಮಾಡ್ತೀನಿ. ಯಾಕೆ ನಿಮ್ ಬ್ಲೆಸ್ಸಿಂಗ್ ಇರುತ್ತೆ. ಸೊ ಕೊನೆಯದಾಗಿ ಚಿಕ್ಕಬಳ್ಳಾಪುರ, ತುಮಕೂರು ಕೂಡ ನೀವು ಮೈತ್ರಿ ನಿಮ್ಗೆ ಬಿಟ್ಕೊಡಿ ಅಂತ ಕೇಳಿದಿರಿ. ನಾನಿನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಸಿದ್ದರಾಮಯ್ಯ ಅವರು ಆ ರ್ಯಾಪು ಹಾಗೆ ಇದೆ. ಈಗ ನೀವು ಗುರು ಶಿಷ್ಯರದು 2 ಸಾರಿ ಕೂತ್ ಮಾತಾಡಿದ್ದೀನಿ. ನನ್ನಲ್ಲಿ ಅವ್ರು ಈಗಲೂ ಅವ್ರ ಶಿಷ್ಯರು ಶುರು ಮಾಡಿದಾರಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಧರ್ಮ ಇದೆ, ಯಾಕೆ ಹೇಳಬಾರ್ದು? ನಾನು ಅದ್ರ ಬಗ್ಗೆ ವರಿ ಮಾಡಲ್ಲ. ಈಗ ಸಿಂಧ್ಯಾ ಅವರು ಸೋತರು, ನನ್ನನ್ನು ಸೋಲಿಸಿದ್ರು. ಅವರು ಹೋಮ್ ಮಿನಿಸ್ಟರ್ ಆಗಿಲ್ವೇ? ಇದರೊಳಗೆ ರಾಜಕಾರಣದಲ್ಲಿ ಯಾರೂ ವೈರಿಗಳಲ್ಲ, ಯಾರೂ ಶತ್ರುಗಳಲ್ಲ. ಒಂದು ಕಾಲದಲ್ಲಿ ಒಂದು ಘಟನೆ ನಡೀತಿದೆ, ಅದನ್ನು ಮರೆತು ಮುಂದೆ ಹೋಗದೆ ನಮ್ಮ ರಾಜಕಾರಣದಲ್ಲಿ ಒಂದು ಅನುಭವದ ಹಿನ್ನೆಲೆಯಿಂದ ಮಾತಾಡ್ತೇನೆ. ಈಗ ಏನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅನೌನ್ಸ್ ಮಾಡಿದಾಗ ಸಿದ್ದರಾಮಯ್ಯ ಇರ್ತಿಲ್ವೇ, ಅವ್ರಿಗೆ ವಿರೋಧ ಮಾಡಿದ್ರೆ ಅದರಿಂದ ಇವೆಲ್ಲ ಹೊರಗಡೆ ಜನಗಳಿಗೆ ಅಧಿಕಾರ ಇದೆ. 2019 ಚುನಾವಣೆ ಮುಗಿದ ನಂತರ ಭಾರತೀಯ ಜನತಾ ಪಕ್ಷ ಏನು ದಿನ ಕಂಡಿರ್ತಕ್ಕಂಥ ಡ್ರೀಮ್ ಇದೆಯಲ್ಲ, ಆ ಡ್ರೀಮ್ ಆಗಲೂ ಕೂಡ ಸುಳ್ಳಾಗುತ್ತಾ? ಸ್ವಲ್ಪ ಅವರ ಮಾತು ಹೇಳ್ಬೋದು, ಬೇಜಾರು ಮಾಡ್ಕೋಬೇಡಿ. ಅವರು ಈ ರಾಷ್ಟ್ರದಲ್ಲಿ ಬಂದಂಥ ಸ್ಪೀಡು ಇಡೀ ವಿಶ್ವದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಪಂಚದ ಎಲ್ಲ ಲೀಡರ್ಗಿಂತ ಮೊದಲನೇ ಸ್ಥಾನಕ್ಕೆ ಒಂದ್ಸಾರಿ ಬಿಂಬಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲಿ ಅದೆಲ್ಲ ಈ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದಿ ವರ್ಲ್ಡ್. ಆಮೇಲೆ ಕೂಗ್ತಾ ಬಂತು, ಬಹಳ ತಳಗಡೆ ಹೊರಟೋಯ್ತು. ಸೊ ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ತಳಗಡೆ ಬಂತು. ಈಗ ಮೋದಿ ಎಲ್ಲ ಬಂದೆ ಕೇಳಿ ಹೇಳ್ತೀನಿ. ಈ ರೇಫಲ್ ಇದರಲ್ಲಿ ಹೌಸ್ಗೆ ಬರಲಿಲ್ಲ, ಮಾತಾಡಕ್ಕಿದ್ರು ಅಂತ. ಡಿಫೆನ್ಸ್ ಮಿನಿಸ್ಟರ್ ತುಂಬಾ ಜನ ಇದ್ರು ಅಂತ ಇದರಲ್ಲಿ ಡಿಫೆನ್ಸ್ ಮಾಡ್ಕೊಳ್ಳೋಕೆ. ಚಾರ್ಜ್ ಮಾಡಿದ್ದೆ ಯಾರ ಮೇಲೆ? ನನ್ನ ಇಷ್ಟು ವರ್ಷ ಅನುಭವದಲ್ಲಿ ಸಭಾ ನಾಯಕರ ಮೇಲೆ ಚಾರ್ಜ್ ಮಾಡಿದ್ದು ಈ ಕಡೆ ವಿರೋಧ ಪಕ್ಷದ ಮುಖಂಡ ರಾಹುಲ್ ಗಾಂಧಿ, ಅನದರ್ ನ್ಯಾಷನಲ್ ಪಾರ್ಟಿ ಲೀಡರ್, ಪ್ರೆಸಿಡೆಂಟ್. ಆ ಸಂದರ್ಭ ಅವರು ನಾನು ಡಿಫೆನ್ಸ್ ಮಿನಿಸ್ಟ್ರು ಎಫೆಕ್ಟಿವ್ ಆರ್ಗ್ಯುಮೆಂಟ್ ಮಾಡಿದ್ರು, ಕೂತಿದ್ದೆ ಹೌಸಲ್ಲಿ. ನಾನು ಬೇಸರ ಮಾಡ್ಕೋಬೇಡಿ. ಆದರೆ ನೀವು ಅವರು ಭಾಷಣ ಮಾಡಿದ ಮೇಲೆ ಡಿಫೆನ್ಸ್ ಮಿನಿಸ್ಟ್ರು ಎದ್ದು ನಿಂತ್ಕೊಂಡು ನೀವು ಹೌಸ್ನಲ್ಲಿ ಅಲ್ಟಿಮೇಟ್ಲಿ ನೀವು 4 ಮಾತು ಹೇಳಿದ್ರು ಅದರ ಎತ್ತರ ಬಹಳ ಆಗುತ್ತೆ. ರಫೇಲ್ ಅಲ್ಲಿ ಮೋದಿ ಮಾತಾಡಲಿಲ್ಲ, ಜನಕ್ಕೆ ಸಂಶಯ ಉಳಿತು. ಅಲ್ಲಿಂದ ಸಂಶಯ ಇದೆ. ನಾನು ಯಾವ ಚಾರ್ಜ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀನಿ. ನಾನು ದೇವರಾಜ ಸ್ವಾಮಿ ಚಾರ್ಜ್ ಮಾಡಿ
ಮತ್ತೆ ಅವ್ರ ಅಧಿಕಾರಕ್ಕೆ ಬಂದ್ಮೇಲೆ ನಾನು ಮಾಡಲ್ಲ ಯಾರ ಮೇಲೂ ಅಂತ ಹೇಳಿದೆ ನಾನು. ಪ್ರಧಾನಮಂತ್ರಿಗಳನ್ನ ಅಥವಾ ಆಡಳಿತ ಪಕ್ಷವನ್ನ ನೀವು ಆಡಳಿತ ನಡೆಸಿದ್ರೆ ವಿ.ಪಿ. ಸಿಂಗು ಅನೇಕ ಪಕ್ಷಗಳ ಅಧಿಕಾರ ಬಂದಿದೆ, ಯುನೈಟೆಡ್ ಫ್ರಂಟ್, ರಾಷ್ಟ್ರೀಯ ರಂಗ ಅನೇಕ ಫ್ರಂಟ್ಗಳು ಬಂದು ವಾಜಪೇಯಿ ಬಂದ್ರು ಕೂಡ ಪ್ರಧಾನಿಗಳನ್ನ ತಪ್ಪು ಅಂತ ಹೇಳಬಾರ್ದ? ಅವರು ನಿಮ್ಮನ್ನು ತುಂಬಾ ಸಲ ವೈ ನಾಟ್ ಅಲ್ಲ ಕ್ರಿಟಿಸೈಸ್ ಮಾಡಂಗಿಲ್ಲ ಅಂತ ಇಲ್ಲ ವೈ ನಾಟ್. ನಾನು ಯಾತಕ್ಕೆ ನಾನು ಇವತ್ತವರೆಗೂ ದೇವರಾಜರ ಹೌಸಲ್ಲಿ ಪ್ರತಿಜ್ಞೆ ಮಾಡಿದೆ, ನಾನು ಭ್ರಷ್ಟಾಚಾರದ ಆಪಾದನೆ ಯಾರ ಮೇಲೂ ಮಾಡಲ್ಲ. ಈ ಮಹಾಗಠಬಂಧನ್ ವಿಲನ್ ನೀವೇ ಅಂತ ಹೇಳ್ತಾರೆ. ಇವರೇ ಶುರು ಮಾಡಿದ್ದು ವಿಧಾನಸೌಧ 3ನೇ ಮಾಡಿ ಮುಂದ್ಗಡೆ, ಅಲ್ಲಿ ನೀವು ದೇವೇಗೌಡ ಇನಿಷಿಯೇಟ್ ತೊಳೆದೇ ಹೋದ್ರೆ ಎಲ್ಲ ಅಲ್ಲೇ ಚೆಲ್ಲಾಪಿಲ್ಲಿಯಾಗಿ ಹೋಗ್ತಿದ್ರು. ನನ್ನ ಪಾತ್ರನೂ ಇದೆ, ನನ್ನ ಪಕ್ಷದ ಪ್ರಧಾನ ಕಾರ್ಯದರ್ಶಿ ದಾನಿಶಾಲಿ ಪಾತ್ರನೂ ಇದೆ. ಸೊ ಯು ಆರ್ ದಿ ಟಾರ್ಗೆಟ್. ಮಾಡಿದ ಉದ್ದೇಶ ಏನಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ಸು 17 ಕಡೆ ಕಳ್ಕೊಂಡಿತ್ತು, ಈ 3 ಕಡೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಅದು ಕಾಂಗ್ರೆಸ್. ಇದೆಲ್ಲ ಒಟ್ಟುಗೂಡಿಸೋದ್ರಿಂದ ಒಂದು ಈ ಸೆಕ್ಯುಲರ್ ಪಾರ್ಟೀಸ್ ಎಲ್ಲ ಸೇರಿ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಅವ್ರದ್ದು ದೊಡ್ಡ ಪಾರ್ಟಿ ಒಂದಾಗಿ ಕೆಲಸ ಮಾಡೋದ್ರಿಂದ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಬಹುದು ಅನ್ನೋ ಹಿನ್ನೆಲೆಯಲ್ಲೇ ನಾವು ಅವತ್ತು ಈ ಕಾರ್ಯಕ್ರಮ ಮಾಡಿದ್ದು. ಸೊ ಮಹಾಗಠಬಂಧನ ಉದ್ದೇಶ ಸಫಲ ಆಗುತ್ತೆ ಅಂತ ಹೇಳ್ತೀರಾ? ಕೊನೆ ಪ್ರಶ್ನೆ. ಇದು ಅಂತಿಮ ತೀರ್ಮಾನ ಮಹಾಜನತೆಗೆ ಬಿಟ್ಟಿದ್ದು. ಎಸ್ ದೇವೇಗೌಡರು ಅನೇಕ ವಿಷಯಗಳು ಬಹಳಷ್ಟು ಮುಕ್ತವಾಗಿ 2019 ಮಹಾ ಚುನಾವಣೆ ಸಂದರ್ಭದಲ್ಲಿ ನ್ಯೂಸ್ 18 ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರಪ್ಪ. 2019 ಚುನಾವಣೆ ಯಾಕೆ ಮಹತ್ವದ್ದು, ಅದರ ಉದ್ದೇಶ ಏನು, ಸೊ ಅದ್ರ ಬಗ್ಗೆ ಮುಕ್ತವಾಗಿ ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ರು. ಸೊ ಇದು ಇವತ್ತಿನ ವಿಶೇಷ. ಜಾಲ ನಮ್ಮದು, ಬಲ ನಿಮ್ಮದು.